ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಹೈವೇ. ಈಗ ನಾನು ಏನಿದ್ದೀನಿ ಅಥವಾ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಆ ಆಸ್ತಿಯ ಅಪೋಸಿಟ್ ಲ್ಯಾಂಡ್ಗಳು ನೋಡಿ. ಇವೆಲ್ಲವೂ ಕೂಡ ಈ ಕಡೆ ಬಾಳೆ, ಕೋಕೋನಟ್ಸು ಮತ್ತು ಅಡಿಕೆ ಇದು ಎಲ್ಲ ಇದೆಯಲ್ಲ. ಈಗ ನಾನು ಹೇಳಕ್ಕೆ ಹೊರಟಿರೋ ಅಂಥ ಆಸ್ತಿಯ ಆಪೋಸಿಟ್ ಲ್ಯಾಂಡು ಅಂದರೆ ಹೈವೇ ಆಪೋಸಿಟ್ ಲ್ಯಾಂಡು. ಸೊ ಈ ಒಂದು ಹೈವೇ ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಹೋಗ್ತಕ್ಕಂಥ ಒಂದು ಹೈವೇ. ಸೊ ಇನ್ನೊಂದು ವಿಷಯ ಏನಂತಂದರೆ, ಚಾಮರಾಜನಗರದಿಂದ ಈ ಒಂದು ಆಸ್ತಿ ನಾನು ಏನಿದ್ದೀನಿ ಇಲ್ಲಿಗೆ ಒಂದು 12 ಆಗುತ್ತೆ. ಈಗ ನಾನು ಹೇಳ್ತಕ್ಕಂಥ ಆಸ್ತಿ ಬಂದು ನೋಡಿ ಇದೇನೆ, ಈ ಒಂದು ಹೈವೇಗೆ ಹೊಂದ್ಕೊಂಡಂಗಿದೆ. ಜೊತೆಗೆ ಈ ಒಂದು ಹೈವೇಯಿಂದ ನಾಳೆ ದಿನ ಇನ್ನೂ ಒಂದು 20 ಅಡಿ 30 ಅಡಿ ಎಕ್ಸ್ಟೆಂಡ್ ಆದರೂ ಕೂಡ ನಿಮ್ಗೆ ಯಾವುದೇ ಸಮಸ್ಯೆ ಆಗೋಲ್ಲ. ಆ ಥರ ಅವರು ಹಿಂದಕ್ಕೆ ಹಾಕ್ಕೊಂಡಿದ್ದಾರೆ. ಇದು ರೀಸೇಲ್ ಪ್ರಾಪರ್ಟಿ. ಓವರಾಲಾಗಿ ಹೇಳೋದಾದರೆ ಸುಮ್ಮನೆ ಎಳೆಯೋದು ಬೇಡ. ಸಂಪೂರ್ಣ ಕಲ್ಕಂಬ ಎಲ್ಲ ಆಗಿದೆ, ಗೇಟ್ ಆಗಿದೆ. ಈಗ ತಾನೇ ರೀಸೆಂಟಾಗಿ ಉತ್ತು ಎಲ್ಲ ಅಚ್ಚುಕಟ್ಟು ಮಾಡಿದ್ದಾರೆ. ಕೆಂಪು ಭೂಮಿ ಇದು. ನನ್ನ ಪ್ರಕಾರ ಅಗ್ರಿಕಲ್ಚರ್ ಮಾಡ್ಬೋದು, ಮಾಡಬಾರ್ದು ಅಂತಲ್ಲ. ಸ್ವಲ್ಪ ಹೈ ಪ್ರೈಸ್ ಇರೋದ್ರಿಂದ ನನಗೇನು ಅನಿಸುತ್ತೆ ಅಂತಂದರೆ, ಇಲ್ಲಿ ಯಾವುದೇ ಕಮರ್ಷಿಯಲ್ ಆಗಿ ಈಗ ಯಾವುದಾದ್ರು ಒಂದು ಸ್ಕೂಲು ಅಥವಾ ಕಾಲೇಜು ಅಥವಾ ಯಾವುದಾದ್ರು ಒಂದು ಹಾಸ್ಟೆಲ್ಲು ಅಥವಾ ಒಂದು ಪೆಟ್ರೋಲ್ ಬಂಕು ಇಂಥ ಒಂದು ಇದಕ್ಕೆ ಭಾಳ ಅನುಕೂಲ ಅಂತ ನನ್ನ ಅಭಿಪ್ರಾಯ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ತಪ್ಪಾಗಿ ಅರ್ಥೈಸ್ಕೊಳಕ್ಕೆ ಹೋಗಬೇಡಿ. 3.25 ಎಕರೆ ಇದು. ಒಂದು 10 ಕ್ವಿಂಟಲ್ ಖರಾಬಿದೆ. ಒಟ್ಟು 4 ಎಕರೆ ಸಿಗುತ್ತೆ. ಬಟ್ ವಿತ್ ರೆಕಾರ್ಡು ನಾನು ಹೇಳ್ದಂಗೆ ಒಂದು 10 ಕುಂಟೆ ಅಂದರೆ ಅದು ವಿತೌಟ್ ರೆಕಾರ್ಡು, ಅದು 10 ಕುಂಟೆ. ಸೊ ಏನಾದ್ರು ಅಗ್ರಿಕಲ್ಚರ್ ಮಾಡ್ಕೊಂಡು ಇರ್ತೀನಿ ಅನ್ನೋರ್ಗೂ ಕೂಡ, ಅಂದರೆ ಒಂದು ಒಟ್ಟು 4 ಎಕರೆನಲ್ಲಿ 1-2 ಎಕರೆ ಅಗ್ರಿಕಲ್ಚರ್ ಮಾಡಿಕೊಂಡು ಇನ್ನೊಂದು 2 ಎಕರೆ ಕಮರ್ಷಿಯಲ್ ಆಗಬೇಕಂದ್ರೆ ಇಟ್ಕೊಬೋದು. ಓಕೆ, ಅಲ್ಲಿ ತನಕನೂ ಇದೆ. ಕಲ್ಕಂಬ ಏನಿದೆಯೋ ನೋಡಿ, ಅಲ್ಲಿ ತನಕನೂ ಇದೆ. ಭಾಳ ವಿಶಾಲವಾಗಿದೆ. ಈಸ್ಟ್ ವೆಸ್ಟು ಇನ್ನೂ 400 ಅಡಿ ಅಷ್ಟು ಅಗಲ ಇದೆ. ಈಸ್ಟ್ ವೆಸ್ಟು ಈ ಒಂದು ರಸ್ತೆಗೆ ನೋಡಿ. ಈ ಒಂದು ಡಾಂಬರ್ ರಸ್ತೆಗೂ ಕೂಡ ಆಸ್ತಿಗೂ ಎಷ್ಟು ಅಂತರ ಇದೆ ಅಂತ, 30-40 ಅಡಿ ಅಂತರ ಇದೆ. ಇದು ಎಂಟ್ರೆನ್ಸು. ನೀಟಾಗಿ ಅಚ್ಚುಕಟ್ಟು ಮಾಡಿದ್ದಾರೆ. ಇದೇ ಊರಿನ ರೈತರಿಂದ ಇವ್ರಿಗೆ ಕ್ರಯ ಆಗಿರ್ತಕ್ಕಂಥದ್ದು. ಸಂಪೂರ್ಣ ರೆಡ್ ಸಾಯಿಲು. ಈಗ ತಾನೇ ಉತ್ತಿದ್ದಾರೆ. ಸಂಪೂರ್ಣ ಕಲ್ಕಂಬ ಎಲ್ಲ ಆಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಅಕ್ಕಪಕ್ಕ ಕ್ರಾಪ್ ಮಾಡ್ತಾಯಿದ್ದಾರೆ. ಇದೇ ಊರಿನ ರೈತರು. ಇವರು 1 ಎಕರೆ 1 ಕೋಟಿ ರೂಪಾಯಿ ಹೇಳ್ತಾಯಿದ್ದಾರೆ. ಅಂದರೆ 1 ಕುಂಟೆಗೆ 2.5 ಲಕ್ಷ. ಒಂದು ಕುಂಟೆಗೆ 2.5 ಲಕ್ಷ. ಇದು ಒಟ್ಟು 3 ಎಕರೆ 30 ಕುಂಟೆ ಅಂದರೆ 150 ಕುಂಟೆ. ಓಕೆ, ಈ ಒಂದು ಹೈವೇಗೆ ಭಾಳ ಈಸ್ಟ್ ವೆಸ್ಟು ಭಯಂಕರ ವಿಶಾಲವಾಗಿದೆ ಸರ್. ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು 400-500 ಅಡಿವರೆಗೂ ಇದೆ ಅಂತ ಅನಿಸುತ್ತೆ. ನನ್ನ ಅಂದಾಜು, ಸುಮ್ಮನೆ ಒಂದು ಅಂದಾಜಲ್ಲಿ ಹೇಳ್ತಾ ಇರೋದು ನಾನು ಅಷ್ಟೇ. ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಚಾಮರಾಜನಗರ ತಾಲೂಕು ಮತ್ತು ಡಿಸ್ಟಿಕ್ಕು ಮತ್ತು ರಿಜಿಸ್ಟ್ರೇಷನ್ನು. ಆಮೇಲೆ ಇಲ್ಲಿ ಸ್ವಲ್ಪ ವಾಟರ್ ಬೆಲ್ಟು ಕೂಡ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ಇತ್ತೀಚೆಗೆ. ಯಾಕಂದರೆ ಈ ಆಸ್ತಿಗೆ ಹೊಂದ್ಕೊಂಡಂಗೆ ಹೊಂದ್ಕೊಂಡಂಗೆ ಒಂದು ಹಳ್ಳ ಹೋಗುತ್ತೆ. ಹಳ್ಳ ಅಂತಂದ್ರೆ ಕಬಿನಿ ವಾಟ್ರ್. ಅದು ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ 1 ವರ್ಷದಲ್ಲಿ 2 ಬಾರಿ ಆ ಒಂದು ವಾಟ್ರನ್ನ ಹರಿಸ್ತಾರೆ. ಹಾಗಾಗಿನೇ ಈ ನೋಡಿ ಇವೆಲ್ಲ ಭಯಂಕರ ಇಂಪ್ರೂವ್ಮೆಂಟ್ ಆಗೋಯಿತು. ಜೊತೆಗೆ ರೈಟು ಕೂಡ ಹೆಚ್ಚಾಯಿತು. ಹಿಂದೆ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಸುಮಾರು ಒಂದು 20 ವರ್ಷಗಳ ಹಿಂದೆ ಎಲ್ಲ 750 ಅಡಿ 800 ಅಡಿ ಡೀಪ್ ಹೋಗಬೇಕಾಗಿತ್ತು. ಇವಾಗ ಆ ಥರ ಏನಿಲ್ಲ. ಒಂದು 200-250 ಅಡಿಗೆಲ್ಲ ಒಳ್ಳೆ ವಾಟ್ರ್ ಆಗುತ್ತೆ. ಓಕೆ ನೋಡಿ, ಇದೊಂದು ರಾಜ್ಯ ಹೆದ್ದಾರಿ. ಈ ಒಂದು ರಾಜ್ಯ ಹೆದ್ದಾರಿಗೆ ಹೊಂದ್ಕೊಂಡಂಗಿರ್ತಕ್ಕಂಥ ಆಸ್ತಿ. ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ. ಆಮೇಲೆ ಜೊತೆಗೆ ಇವ್ರು ಏನು ಮಾಡಿದ್ದಾರೆ ಅಂದರೆ 80C ತಗೊಂಡಿದ್ದಾರೆ.
ಈಗಿನ ಕ್ರೈದಾರರು ET ಸ್ಟೈಲ್ ತಗೊಂಡಿದ್ದಾರೆ. ರೆಕಾರ್ಡ್ ಎಲ್ಲ ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ಯಾರಿಗೆ ಇಷ್ಟ ಆಗುತ್ತೋ ಅಂಥವ್ರು ಕಾಲ್ ಮಾಡಿ. ಅದ್ರ ಜೊತೆಗೆ ನನ್ನ ವಿಡಿಯೋನ ಹೆಚ್ಚು ಲೈಕ್ ಮಾಡಿ. ನನ್ನ ಜೊತೆಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಾ ಇರ್ತೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆದಾಗ ಏನಾಗುತ್ತೆ, ನಾನು ಯಾವುದೇ ಹೊಸದ ವಿಡಿಯೋ ಯಾವುದೇ ಹಾಕಿದ್ರೂ ಕೂಡ ನಿಮಗೆ ಇಮ್ಮಿಡಿಯೇಟ್ಲಿ ಅದು ನಿಮ್ಮ ಒಂದು ಇದಕ್ಕೆ ಆ್ಯಡ್ ಆಗುತ್ತೆ. ಹಾಗಾಗಿ ನಿಮಗೊಂದು ಅಪ್ಡೇಟ್ ಸಿಗುತ್ತೆ ಏನು ಅಂತ. ಅದಾದಮೇಲೆ ನೀವು ಯಾವತ್ತೋ ಒಂದಿನ ನನಗೆ ಫೋನ್ ಮಾಡಿಬಿಟ್ಟು ಯಾವುದೋ 1 ಎಕರೆ ಹಾಕಿದ್ರಲ್ಲ, 20 ಗುಂಟೆ ಹಾಕಿದ್ರಲ್ಲ ಅಂತಂದಾಗ ನನಗೂ ಕನ್ಫ್ಯೂಸ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹಾಕ್ತಕ್ಕಂಥ ಯಾವುದೇ ವಿಡಿಯೋ ನಿಮಗೆ ಬಂದು ಆ್ಯಡ್ ಆಗುತ್ತೆ. ಹಾಗಾಗಿ ನಿಮಗೂ ಅನುಕೂಲ, ನನಗೂ ಅನುಕೂಲ, ಜೊತೆ ನನಗಂತೂ ಹೆಚ್ಚಿನ ಅನುಕೂಲ. ಈಗ ಅಲ್ಲಿ ಯಾಕಂತಂದರೆ ಕೆಲವ್ರಿಗೆ ಗೊತ್ತಿರಬೇಕು, ನನಗೆ 2023ರಲ್ಲಿ ಆಕ್ಸಿಡೆಂಟ್ ಆಗಿ ಅದಾದಮೇಲೆ ನಾನು 2 ವರ್ಷ ಒಂದೂವರೆ ವರ್ಷ ಮನೆ ಬಿಟ್ಟೆ ಈಚೆಗೆ ಬಂದಿಲ್ಲ. ಇವತ್ತು ನಿಮ್ಮಂಥವರ ಒಂದು ಏನೋ ಆಶೀರ್ವಾದದಿಂದ, ನಿಮ್ಮ ಎಲ್ಲರ ಸಹಕಾರ ಪ್ರೋತ್ಸಾಹದಿಂದ ಇವತ್ತು ನಾನು ಮತ್ತೆ ಓಡಾಡ್ತಾ ಇದ್ದೀನಿ. ನಾನು ಓಡಾಡೋದಕ್ಕೆ ಕಾರಣ ನೀವೆಲ್ಲರೂ ಅಂತ ನಾನು ಹೇಳಲಿಕ್ಕೆ ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನಾನಿವತ್ತು ಈ ಸ್ಟೇಜಲ್ಲಿ ನಿಂತ್ಕೊಳ್ಬೇಕಾದ್ರೆ ನಿಮ್ಮೆಲ್ಲರ ಒಂದು ಸಹಕಾರನೇ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಯಾರಿಗೆ ಇಷ್ಟ ಆಗುತ್ತೋ ಅವರು ಜಾಸ್ತಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರು ಇಷ್ಟ ಆಗುತ್ತೋ ನನಗೆ ಕಾಲ್ ಮಾಡಿ, ಏನಿದೆಯೋ 1 or 2 ಮಾತಾಡ್ಸೋಣ. ಓಕೆ, ಥ್ಯಾಂಕ್ ಯು ಸರ್.